2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 31. ಇದಾದ ನಂತರ ನೆರೆದು ಬಂದ ಇಸ್ರಾಯೇಲ್ಯರೆಲ್ಲರೂ ಯಹೂದ ದೇಶದ ಪಟ್ಟಣಗಳಿಗೆ ಹೋಗಿ ಕಲ್ಲು ಕಂಬಗಳನ್ನು ಒಡೆದು ಅಶೇರ ವಿಗ್ರಹ ಸ್ತಂಭಗಳನ್ನು ಕಡಿದು ಹಾಕಿ ಪೂಜಾಸ್ಥಳಗಳನ್ನು ಯಜ್ಞವೇದಿಗಳನ್ನು ಹಾಳು ಮಾಡಿಬಿಟ್ಟರು. ಯಹೂದ ಬೆನ್ಯಾಮೀನ್ ಪ್ರಾಂತಗಳಲ್ಲದೆ ಎಫ್ರಾಯಿಮ್ ಮನಸ್ಸೆ ಪ್ರಾಂತಗಳಲ್ಲಿಯೂ ಯಾವುದೊಂದನ್ನೂ ಉಳಿಸಲಿಲ್ಲ. ಆಮೇಲೆ ಇಸ್ರಾಯೇಲ್ಯರೆಲ್ಲರೂ ತಮ್ಮ ತಮ್ಮ ಸ್ವಾಸ್ಥ್ಯವಿರುವ ಪಟ್ಟಣಗಳಿಗೆ ಹೋದರು. ಹಿಜ್ಕೀಯನು ಯಾಜಕರ ಮತ್ತು ಲೇವಿಯರ ಆಯಾ ವರ್ಗಗಳವರನ್ನು ಅವರವರಿಗೆ ನೇಮಕವಾದ ಸೇವೆಗೆ, ಅಂದರೆ ಸರ್ವಾಂಗಹೋಮ, ಸಮಾಧಾನ ಯಜ್ಞ ಇವುಗಳನ್ನು ಸಮರ್ಪಿಸುವುದಕ್ಕೂ ಯೆಹೋವನ ಪಾಳೆಯದ ದ್ವಾರಗಳಲ್ಲಿ ಸೇರಿ ಯೆಹೋವನನ್ನು ಆರಾಧಿಸುತ್ತಾ ಕೀರ್ತಿಸುತ್ತಾ ಕೃತಜ್ಞತಾಸ್ತುತಿ ಮಾಡುತ್ತಾ ಇರುವುದಕ್ಕೂ ನೇಮಿಸಿದನು. ಇದಲ್ಲದೆ ಅವನು ಯೆಹೋವನ ಧರ್ಮಶಾಸ್ತ್ರ ವಿಧಿಗನುಸಾರವಾಗಿ ಪ್ರಾತಃಕಾಲ, ಸಾಯಂಕಾಲ, ಸಬ್ಬತ್ ದಿನ, ಅಮಾವಾಸ್ಯೆ, ಜಾತ್ರೆ ಇವುಗಳಲ್ಲಿ ಸಮರ್ಪಣೆಯಾಗತಕ್ಕ ಸರ್ವಾಂಗ ಹೋಮಗಳಿಗೋಸ್ಕರ ಆಗಬೇಕಾದದ್ದೆಲ್ಲ ತನ್ನ ಆಸ್ತಿಯಿಂದ ಸಲ್ಲಿಸಬೇಕೆಂತಲೂ, ಯಾಜಕರು ಮತ್ತು ಲೇವಿಯರು ಯೆಹೋವ ಧರ್ಮದಲ್ಲಿ ಆಸಕ್ತರಾಗಿರುವುದಕ್ಕಾಗಿ ಅವರಿಗೆ ಸಲ್ಲತಕ್ಕ ಜೀವನಾಂಶವನ್ನು ಯೆರೂಸಲೇಮಿನಲ್ಲಿ ವಾಸಿಸುವ ಜನರು ಕೊಡಬೇಕೆಂತಲೂ ಗೊತ್ತು ಮಾಡಿದನು. ಈ ರಾಜಾಜ್ಞೆಯು ಪ್ರಕಟವಾದ ಕೂಡಲೇ ಇಸ್ರಾಯೇಲ್ಯರು ಧಾನ್ಯ, ದ್ರಾಕ್ಷಾರಸ, ಎಣ್ಣೆ, ಜೇನು ಮುಂತಾದ ಎಲ್ಲ ಹುಟ್ಟುವಳಿಯಲ್ಲಿಯೂ ಪ್ರಥಮ ಫಲವನ್ನು ರಾಶಿ ರಾಶಿಯಾಗಿ ತಂದುಕೊಟ್ಟರು ಮತ್ತು ತಮ್ಮ ಎಲ್ಲ ಆದಾಯದ ದಶಮಾಂಶವನ್ನೂ ಉದಾರವಾಗಿ ಸಲ್ಲಿಸಿದರು. ಯಹೂದದ ಪಟ್ಟಣಗಳಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲ್ಯರು, ಯಹೂದ್ಯರು ಕುರಿದನಗಳಲ್ಲಿ ದಶಮಾಂಶವನ್ನು ಕೊಟ್ಟದ್ದಲ್ಲದೆ ದೇವರಾದ ಯೆಹೋವನಿಗೆ ಸಮರ್ಪಣೆಯಾಗತಕ್ಕ ಪರಿಶುದ್ಧ ದ್ರವ್ಯಗಳಲ್ಲಿಯೂ ದಶಮಾಂಶವನ್ನು ತಂದು ರಾಶಿ ಮಾಡಿದರು. ರಾಶಿ ಮಾಡುವುದು 3ನೆಯ ತಿಂಗಳಲ್ಲಿ ಪ್ರಾರಂಭವಾಯಿತು, 7ನೆಯ ತಿಂಗಳಲ್ಲಿ ತೀರಿತು. ಹಿಜ್ಕೀಯನು ಪ್ರಭುಗಳು ಬಂದು ಆ ರಾಶಿಗಳನ್ನು ನೋಡಿದಾಗ ಯೆಹೋವನನ್ನು ಕೊಂಡಾಡಿ ಆತನ ಪ್ರಜೆಗಳಾದ ಇಸ್ರಾಯೇಲ್ಯರನ್ನು ಹರಸಿದರು. ಹಿಜ್ಕೀಯನು ಯಾಜಕರ ಮತ್ತು ಲೇವಿಯರ ಹತ್ತಿರ ಆ ರಾಶಿಗಳ ವಿಷಯದಲ್ಲಿ ವಿಚಾರಿಸಲು ಚಾದೋಕ್ ಸಂತಾನದ ಮಹಾಯಾಜಕನಾದ ಅಜರ್ಯನು ಅವನಿಗೆ, ಜನರು ದೇವರಾದ ಯೆಹೋವನಿಗೋಸ್ಕರ ಪ್ರತ್ಯೇಕಿಸತಕ್ಕದ್ದನ್ನು ಆತನ ಆಲಯಕ್ಕೆ ತಂದಂದಿನಿಂದ ಯೆಹೋವನು ತನ್ನ ಪ್ರಜೆಗೆ ಸಮೃದ್ಧಿಯನ್ನು ಅನುಗ್ರಹಿಸಿದ್ದಾನೆ. ನಾವು ಉಂಡು ತೃಪ್ತರಾಗಿ ಇನ್ನೂ ಇಷ್ಟು ದೊಡ್ಡ ರಾಶಿಯನ್ನು ಉಳಿಸಿಕೊಂಡಿರುತ್ತೇವೆ ಅಂದನು. ಆಗ ಹಿಜ್ಕೀಯನು ಯೆಹೋವನ ಆಲಯದಲ್ಲಿ ಕೊಠಡಿಗಳನ್ನು ಸಿದ್ಧ ಮಾಡಲಾಜ್ಞಾಪಿಸಿದನು. ಅವು ಸಿದ್ಧವಾದ ಮೇಲೆ ಜನರು ಕಾಣಿಕೆಗಳನ್ನು, ತಮ್ಮ ಆದಾಯದ ದಶಮಾಂಶವನ್ನು, ದೇವರಿಗೋಸ್ಕರ ಪ್ರತ್ಯೇಕಿಸಿದ ಮುಡುಪನ್ನು ನಿರ್ವಂಚನೆಯಿಂದ ತಂದು ಅವುಗಳಲ್ಲಿ ಹಾಕುತ್ತಿದ್ದರು. ಈ ಎಲ್ಲ ಉಗ್ರಾಣಗಳ ಮೇಲ್ವಿಚಾರಣೆಯಲ್ಲಿ ಲೇವಿಯನಾದ ಕೋನನ್ಯನು ಮುಖ್ಯಸ್ಥನು. ಅವನ ತಮ್ಮನಾದ ಶಿಮ್ಮಿಯು ದ್ವಿತೀಯ ಸ್ಥಾನದವನು. ಅರಸನಾದ ಹಿಜ್ಕೀಯನ ಮತ್ತು ಯೆಹೋವನ ಆಲಯದ ಅಧಿಪತಿಯಾದ ಅಜರ್ಯನ ನಿಯಮದಿಂದ ಯೆಹೀಯೇಲ್, ಅಜಜ್ಯ, ನಹತ್, ಅಸಾಹೇಲ್, ಯೆರಿಮೋತ್, ಯೋಜಾಬಾದ್, ಎಲಿಯೇಲ್, ಇಸ್ಮಕ್ಯ, ಮಹತ್, ಬೆನಾಯ ಇವರು ಕೋನನ್ಯನ ಮತ್ತು ಅವನ ತಮ್ಮನಾದ ಶಿಮ್ಮಿಯ ಕೈಕೆಳಗಿನ ಪಾರುಪತ್ಯಗಾರರು. ಮೂಡಣ ದಿಕ್ಕಿನ ದ್ವಾರಪಾಲಕನಾಗಿದ್ದ ಇಮ್ನನ ಮಗನಾದ ಕೋರೆ ಎಂಬ ಲೇವಿಯನು ಜನರು ಸ್ವೇಚ್ಛೆಯಿಂದ ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸುತ್ತಿದ್ದ ವಸ್ತುಗಳ ಮೇಲ್ವಿಚಾರಕನೂ, ಯೆಹೋವನಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟ ದ್ರವ್ಯ, ಮಹಾಪರಿಶುದ್ಧ ವಸ್ತು ಇವುಗಳನ್ನು ಹಂಚಿಕೊಡುವವನೂ ಆಗಿದ್ದನು. ಇವನ ಕೈಕೆಳಗೆ ಏದೆನ್, ಮಿನ್ಯಾಮಿನ್, ಯೇಷುವ, ಶೆಮಾಯ, ಅಮರ್ಯ, ಶೆಕನ್ಯ ಎಂಬವರಿದ್ದರು. ಇವರು ಯಾಜಕರ ಪಟ್ಟಣಗಳಲ್ಲಿದ್ದು ತಮ್ಮ ಬಂಧುಗಳಿಗೆ ದೊಡ್ಡವರು ಚಿಕ್ಕವರು ಎಂಬ ವ್ಯತ್ಯಾಸ ಮಾಡದೆ ವರ್ಗಗಳ ಪ್ರಕಾರ ಪಾಲು ಕೊಡುತ್ತಿದ್ದರು. ಆಯಾ ಉದ್ಯೋಗ ವರ್ಗಗಳಿಗನುಸಾರವಾಗಿ ಅನುದಿನದ ಸೇವೆಗೋಸ್ಕರ ಯೆಹೋವನ ಆಲಯಕ್ಕೆ ಬರತಕ್ಕ ಗಂಡಸರಲ್ಲಿ 3 ವರ್ಷ ಮೊದಲುಗೊಂಡು ಹೆಚ್ಚು ವಯಸ್ಸುಳ್ಳವರ ಪಟ್ಟಿಯಲ್ಲಿ ಬರೆಯಲ್ಪಟ್ಟವರಿಗೆ ಮಾತ್ರ ಕೊಡುತ್ತಿರಲಿಲ್ಲ. ಆ ಪಟ್ಟಿಯಲ್ಲಿ ಗೋತ್ರಗಳಿಗನುಸಾರವಾಗಿಯೂ ಆಯಾ ಉದ್ಯೋಗ ವರ್ಗಗಳಿಗನುಸಾರವಾಗಿಯೂ 20 ವರ್ಷ ಮೊದಲುಗೊಂಡು ಹೆಚ್ಚು ವಯಸ್ಸುಳ್ಳ ಯಾಜಕರು, ಲೇವಿಯರು, ಅವರವರ ಹೆಂಡತಿಯರು, ಗಂಡು ಹೆಣ್ಣು ಮಕ್ಕಳು, ಅಂತೂ ತಮ್ಮ ಉದ್ಯೋಗದ ನಿಮಿತ್ತ ತಮ್ಮನ್ನು ದೇವರಿಗೆ ಪ್ರತಿಷ್ಠಿಸಿಕೊಂಡ ಸಮೂಹದವರು, ಅವರಿಗೆ ಸೇರಿದವರೆಲ್ಲರೂ ಲಿಖಿತರಾಗಿದ್ದರು. ಇದಲ್ಲದೆ ಆರೋನನ ಸಂತಾನದವರಾದ ಯಾಜಕರ ಆಯಾ ಪಟ್ಟಣಗಳಿಗೆ ಸೇರಿದ ಗೋಮಾಳಗಳಲ್ಲಿದ್ದವರಿಗೆ ಪಾಲು ಕೊಡುತ್ತಿದ್ದರು.
ಇವರು ಯಾಜಕ ಸಂತಾನದ ಎಲ್ಲ ಗಂಡಸರಿಗೂ ಪಟ್ಟಿಯಲ್ಲಿ ಲಿಖಿತರಾದ ಎಲ್ಲ ಲೇವಿಯರಿಗೂ ಸಿಕ್ಕತಕ್ಕ ಭಾಗಗಳನ್ನು ಹಂಚಿಕೊಡುವುದಕ್ಕೆ ಹೆಸರಾಗಿ ನೇಮಿಸಲ್ಪಟ್ಟ ಪುರುಷರಿದ್ದರು. ಹಿಜ್ಕೀಯನು ಯೆಹೂದದಲ್ಲೆಲ್ಲ ಇದೇ ವ್ಯವಸ್ಥೆಯನ್ನು ಮಾಡಿದನು. ಅವನು ತನ್ನ ದೇವರಾದ ಯೆಹೋವನಿಗೆ ಒಳ್ಳೆಯವನೂ ನೀತಿವಂತನೂ ನಂಬಿಗಸ್ತನೂ ಆಗಿ ನಡೆದನು. ಅವನು ತನ್ನ ದೇವರ ಒಲುಮೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ದೇವಾಲಯದ ಸೇವಾ ಸಂಬಂಧದಲ್ಲಿಯೂ ಧರ್ಮಶಾಸ್ತ್ರ ವಿಧಿಗಳ ಸಂಬಂಧದಲ್ಲಿಯೂ ತಾನು ಪ್ರಾರಂಭಿಸಿದ ಎಲ್ಲ ಕಾರ್ಯಗಳನ್ನು ಯಥಾರ್ಥ ಚಿತ್ತದಿಂದ ಮಾಡಿ ಕೊನೆಗಾಣಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳಬೇಕು? ಅದಕ್ಕಾಗಿ ಒಂದು ಕಾರಣವನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಕೊಟ್ಟಂಥ ಒಂದು ಕಾರಣವಾಗಿದೆ. ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 24ನೇ ವಚನದಲ್ಲಿ ಯೇಸು ಅವರಿಗೆ, ನೀವು ಶಾಸ್ತ್ರವನ್ನಾದರೂ ಒಂದು, ದೇವರ ಶಕ್ತಿಯನ್ನಾದರೂ ಎರಡನೇದು, ತಿಳಿಯದಿರುವುದರಿಂದಲೇ ತಪ್ಪುವವರಾಗಿದ್ದೀರಲ್ಲವೇ. ತಿಳಿಯದಿರುವುದು ಏನು? ದೇವರ ವಾಕ್ಯ. ಇಂದು ಭಾಳ ಜನರು, ಭಾಳ ವಿಷಾದಕರವಾದಂಥ ಒಂದು ಸಂಗತಿ, ಭಾಳ ಜನರು ದೇವಜನರಲ್ಲಿ ಕೂಡ ಭಾಳ ಜನರಿಗೆ ದೇವರ ವಾಕ್ಯ ಗೊತ್ತಿಲ್ಲ. ದೇವರ ವಾಕ್ಯ ಇದೆ, ಸಾಕಷ್ಟಿದೆ, ಆದರೆ ದೇವರ ವಾಕ್ಯ ಅದರೊಳಗಿರುವಂಥ ವಿಷಯ ಗೊತ್ತಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಜನರು ತಪ್ಪು ಮಾಡಲಿಕ್ಕೆ ಎರಡು ಕಾರಣಗಳು. ಒಂದು, ಅವರು ದೇವರ ವಾಕ್ಯವನ್ನು ತಿಳಿದಿಲ್ಲ. ಎರಡನೇದು, ದೇವರ ಶಕ್ತಿಯನ್ನು ತಿಳಿದಿಲ್ಲ. ದೇವರ ವಾಕ್ಯದಿಂದ ದೇವರ ಶಕ್ತಿಯನ್ನು ತಿಳ್ಕೊಳ್ಳುವಂಥವರಿಗೆ ಭೂಲೋಕದಲ್ಲಿ ಜಯಶಾಲಿಗಳಾಗಿ ಬಾಳಲಿಕ್ಕೆ ಆಸ್ಪದ, ಅನುಕೂಲ. ಆದ ಕಾರಣ ಯಾಕೆ ನಾವು ದಿನಾಲೂ ದೇವರ ವಾಕ್ಯವನ್ನು ಅಧ್ಯಯನ ಮಾಡಲೇಬೇಕು? ಅದಕ್ಕೆ ಕಾರಣ ಏನಂದರೆ, ನಾವು ಜಯಶಾಲಿಗಳಾಗಿ, ತಪ್ಪುವವರಾಗಿ ಅಲ್ಲ, ಜಯಿಸುವವರಾಗಿ ಬಾಳಬೇಕೆಂಬುದಾಗಿ ದೇವರ ವಾಕ್ಯ ಅಧ್ಯಯನ ಓಡಿಕೊಳ್ಳೋಣ. ನೀವು ಶಾಸ್ತ್ರವನ್ನು ಅಂತ ಯೇಸು ಸ್ವಾಮಿ ಅಂದು ಹೇಳಿದ ಮಾತು ಈ ಹಳೆ ಒಡಂಬಡಿಕೆಯ ಕುರಿತಾಗಿ. ಯಾಕಂದರೆ ಯೇಸು ಸ್ವಾಮಿ ಕಾಲದಲ್ಲಿ ಹೊಸ ಒಡಂಬಡಿಕೆ ಇರಲಿಲ್ಲ. ಸರಿ, ಎರಡನೇ ಪೂರ್ವಕಾಲ ವೃತ್ತಾಂತ 31ನೇ ಅಧ್ಯಾಯ, ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 31, ಅದನ್ನೇ ಇಂದು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಏನು ನಡೀತು 30ನೇ ಅಧ್ಯಾಯದಲ್ಲಿ ಎಂಬುದಾಗಿ ನಾವು ನೋಡುವಾಗ, ದೊಡ್ಡ ರಿವೈವಲ್, ದೊಡ್ಡ ಭಕ್ತಿ ಸಂಜೀವನ. ಅರಸನಾದ ಹಿಜ್ಕೀಯನಂದರೆ ದೇವರಿಂದ ಬಲಪಡಿಸಲ್ಪಟ್ಟವನು, ಬಲ ಹೊಂದಿದವನಾಗಿ ತಂದೆ ಮುಚ್ಚಿದ ಬಾಗಿಲನ್ನು, ದೇವಾಲಯದ ಬಾಗಿಲನ್ನು ಈಗ ತೆರೆದು ಬಿಡ್ತಾನೆ. ತೆರೆದು ಬಿಟ್ಟಿದ್ದಷ್ಟೇ ಅಲ್ಲದೆ ಅಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ಜನರ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡು, ಭಜನೆ ಮಾಡಿಕೊಂಡು, ದೇವ್ರಿಗೆ ಸ್ತೋತ್ರ ಮಾಡಿಕೊಂಡು, ಹೋಮವನ್ನು ಅರ್ಪಿಸಿ, ದೋಷ ಪರಿಹಾರಕ ಯಜ್ಞವನ್ನು, ಸಮಾಧಾನ ಯಜ್ಞವನ್ನು, ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುವ ಯಜ್ಞವನ್ನು, ಈ ರೀತಿಯಾಗಿ ಅವನು ದೇವಜನರನ್ನು ದೇವರ ಕಡೆಗೆ ನಡೆಸ್ತಾ ಇದ್ದಾನೆ. ಆ ರೀತಿಯಾಗಿ ರಾಜಾಜ್ಞೆ ಹೊರಡಿಸ್ತಾನೆ, ಎಲ್ಲರೂ ಬರಬೇಕು ಅಂತ ಹೇಳ್ಬಿಟ್ರು. ಒಬ್ಬ ದೊಡ್ಡ ಮಂತ್ರಿ, ದೇಶದ ದೊಡ್ಡ ಅಧಿಪತಿ, ಎಲ್ಲರೂ ಈ ಕಡೆ ಬರಬೇಕು, ಒಂದು ಕಡೆ ಬಂದು ಸೇರಿ ಅಂದರೆ ಇಡೀ ದೇಶನೇ ಬಂದರೆ ಸಾಧ್ಯನಾ? ಅದು ಪ್ರಯಾಣ ಮಾಡಿ ಹೋಗ್ತಾ ಇರುವಾಗ ಜನರು ಕೇಳಿ ಏನು ಅನ್ಬೋದು? ಈ ರೀತಿಯಾಗಿ ಬರ್ತಾ ಇರುವಾಗ ಏನಾಗ್ಬಿಟ್ಟು, ಕೆಲವು ಜನರು ಅವರನ್ನು ಕಂಡು ನಕ್ಕು ಗೇಲಿ ಮಾಡಿದ್ರಂತೆ. ಏನದು?
ಬಹುಶಃ ಏನಂತ ಹೇಳಿದ್ರೆ ಅಂತ ನಮ್ಗೆ ಗೊತ್ತಿಲ್ಲ, ಯಾವ ರೀತಿಯ ಗೇಲಿ ಮಾಡಿ ಅಂತ ಗೊತ್ತಿಲ್ಲ. ಓ, ಹಿಜ್ಕೀಯನ ಕರೆದು ಬಿಟ್ಟ ಅಂತ ಹೇಳ್ಬಿಟ್ಟು ನೀವೆಲ್ಲ ಹೋಗ್ತಾ ಇದ್ದೀರಾ, ಎಷ್ಟೊಂದು ದಿನ ಪ್ರಯಾಣ ಮಾಡಿ ಎಂಬುದಾಗಿ ನಕ್ಬಿಟ್ರಂತೆ. ಆದರೂ ಕೂಡ ಅವರು ಪ್ರಯಾಣ ಮಾಡಿ ಬಂದು ದೇವರ ಮನುಷ್ಯನ ಅಥವಾ ದೇವರ ನಾಯಕನ ಹಿಜ್ಕೀಯನ ಮಾತನ್ನು ಕೇಳಿ ಪಸ್ಕ ಹಬ್ಬವನ್ನು ಅವರು ಆಚರಿಸ್ಬಿಟ್ಟು, ಆ ರೀತಿಯಾಗಿ ಪಸ್ಕ ಹಬ್ಬವನ್ನು ಆಚರಿಸ್ತಾ ಇದ್ದಾಗ ನಡೆದಂಥ ಒಂದು ಘಟನೆ ಏನಂದರೆ, ಜನರಲ್ಲಿ ಅನೇಕರು ಅಂದರೆ ಹೆಚ್ಚಾಗಿ ಎಫ್ರಾಯಿಮ್, ಮನಸ್ಸೆ, ಇಸಕಾರ್, ಜಬ್ಲೂನ್ ಪ್ರಾಂತಗಳವರು ತಮ್ಮನ್ನು ಶುದ್ಧಿಪಡಿಸಿಕೊಳ್ಳದೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಪಸ್ಕ ಹಬ್ಬ ಭೋಜನ ಮಾಡಿಬಿಟ್ರು. ಆದರೆ ಇದೇ ಆಶ್ಚರ್ಯ, ನನಗೆ ಭಾಳ ಆಶ್ಚರ್ಯ ನನಗೆ. ಆದರೆ ಹಿಜ್ಕೀಯನು ಏನು ಮಾಡ್ತಾನೆ, ಯೆಹೋವನೇ ದಯಾಪರನಾದ ದೇವರೇ, ದೇವಾಲಯದ ಯಾತ್ರಿಕರಿಗೆ ಬೇಕಾದ ಪರಿಶುದ್ಧತ್ವವು ಅನೇಕರಲ್ಲಿ ಇಲ್ಲದಿದ್ದರೂ ಪಿತೃಗಳ ದೇವರಾದ ನಿನ್ನನ್ನು ಹುಡುಕಬೇಕೆಂದು ಮನಸ್ಸು ಮಾಡಿರೋರಿಗೆಲ್ಲ ಕ್ಷಮೆಯನ್ನು ಕೊಟ್ಬಿಡು ಸ್ವಾಮಿ, ಕ್ಷಮಿಸಿಬಿಡು. ಅವರು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಅವರು ಪಸ್ಕ ಭೋಜನ ಮಾಡಿಬಿಟ್ಟಿದ್ದಾರೆ, ಆದರೂ ಕೂಡ ಅವರಲ್ಲಿ ಹುಡುಕಬೇಕೆಂಬ ಮನಸ್ಸಿದೆಯಲ್ಲ, ಅದು ಕಾರಣ ಕ್ಷಮಿಸಿಬಿಡು ಅಂತ ಹೇಳಿದಾಗ ದೇವರು ಏನು ಮಾಡಿದ್ರು, ಕ್ಷಮಿಸಿದನ? ಹೌದು. ಯೆಹೋವನು ಹಿಜ್ಕೀಯನ ಪ್ರಾರ್ಥನೆಯನ್ನು ಲಾಲಿಸಿ ಜನರನ್ನು ಸ್ವಸ್ಥಗೊಳಿಸಿದನು. ವಾವ್, ಎಂಥ ದೊಡ್ಡ ದೇವರು, ಎಂಥ ಒಳ್ಳೆಯ ದೇವರು, ಎಂಥ ಕ್ಷಮಿಸುವ ಮನೋಭಾವನೆಯುಳ್ಳ ದೇವರು. ಆ ರೀತಿಯಾಗಿದ್ದಾಗ ಏನು ಮಾಡ್ತಾರೆ, 7 ದಿನಗಳವರೆಗೆ ಮಹಾ ಸಂತೋಷದಿಂದ ಅವರು ಹುಳಿ ಇಲ್ಲದ ರೊಟ್ಟಿಗಳ ಹಬ್ಬವನ್ನು ಆಚರಿಸಿದರು ಮತ್ತು ಪ್ರತಿ ದಿನವೂ ಕೀರ್ತಿಸ್ತಾ ಇದ್ದರು. ಪ್ರತಿದಿನವೂ ಕೀರ್ತಿಸುತ್ತಾ ಭಜನೆಯಲ್ಲಿ ಗಟ್ಟಿಗರಾಗಿದ್ದಂಥವರು ಬಂದಾಗ ಪ್ರೀತಿಯಿಂದ ಹಿಜ್ಕೀಯನು ಮಾತಾಡ್ತಾನೆ. ಅದು ಕೂಡ ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ 30ನೇ ಅಧ್ಯಾಯದ 22ನೇ ವಚನದಲ್ಲಿ ಹಿಜ್ಕೀಯನು ಯೆಹೋವನ ಭಜನೆಯಲ್ಲಿ ಗಟ್ಟಿಗರಾಗಿದ್ದ ಎಲ್ಲ ಲೇವಿಯರೊಡನೆ ಪ್ರೀತಿಯಿಂದ ಮಾತಾಡಿದನು. ವಾವ್, ನಾಯಕನು ಪ್ರೀತಿಯಿಂದ ತನ್ನ ಜನರ ಹತ್ರ ಮಾತನಾಡುವಂಥದ್ದು ಭಾಳ ಪ್ರಾಮುಖ್ಯವಾದದ್ದು. ಪವಿತ್ರಾತ್ಮನು ಅದನ್ನು ಲಿಖಿತ ರೂಪದಲ್ಲಿ ಬರೆದುಬಿಟ್ಟಿದ್ದಾನೆ. ಯಾಕಂದರೆ ಅದು ಒಂದು ರೀತಿಯಿಂದ ಆಶ್ಚರ್ಯ, ಇನ್ನೊಂದು ರೀತಿಯಿಂದ ಇರತಕ್ಕಂಥ ವಿಷಯ. ಈ ರೀತಿಯಾಗಿ ಹಿಜ್ಕೀಯನು ಬಹಳವಾಗಿ ಸಂತೋಷದಿಂದ ಹಬ್ಬ ಮಾಡಲಿಕ್ಕೆ ಜನರಿಗೆ ಸಹಾಯ ಮಾಡ್ತಾನೆ. ಬಹು ಸಂತೋಷ ಅವರಿಗಾಯಿತು ಮತ್ತು ಅವರ ಪ್ರಾರ್ಥನೆ ಪರಲೋಕದಲ್ಲಿರುವ ಆತನ ಪರಿಶುದ್ಧ ನಿವಾಸಕ್ಕೆ ಮುಟ್ಟು ಬಿಡ್ತಂತೆ. ವಾವ್, ಇದು ಕೂಡ ನನಗೆ ಭಾಳ ಆಶ್ಚರ್ಯ. ಯಾಕಂದರೆ ಆ ರೀತಿಯಾಗಿ 30ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಯಾಕಂದರೆ ಅವರು ಪ್ರೇಯರ್ ಮಾಡಿದರು, ಪ್ರಾರ್ಥನೆ ಮಾಡಿದರು, ಸಂತೋಷದಿಂದ ಇದ್ದರು. ಆ ಒಂದು ಪ್ರಾರ್ಥನೆ ದೇವರ ಸನ್ನಿಧಾನಕ್ಕೆ ಮುಟ್ಬಿಡ್ತಂತ್ರಿ. ನಮ್ಮ ಪ್ರಾರ್ಥನೆ ಕೂಡ ಆ ರೀತಿಯಾಗಿ ಮುಟ್ಟುತ್ತದೆ. ಅದಕ್ಕೆ ಬೇಕಾದಂಥ ಒಡಂಬಡಿಕೆ, ವೈರಾಗ್ಯ, ಪ್ರಾರ್ಥನೆ, ಪ್ರಾರ್ಥಿಸುವ ನಾಯಕರು, ಪ್ರಾರ್ಥಿಸುವ ತಂದೆ, ಪ್ರಾರ್ಥಿಸುವ ತಾಯಿ ಅಗತ್ಯ. ಯಾಕಂತ ಹೇಳಿದ್ರೆ ಒಂದು ವೇಳೆ ತಿಳಿಯದೇನೋ ತಪ್ಪು ಮಾಡಿಬಿಟ್ಟಿದ್ದಾರೆ, ಕ್ಷಮಿಸು ಎಂಬುದಾಗಿ ಜವಾಬ್ದಾರಿಕೆಯ ಪ್ರಾರ್ಥನೆ. ಯೋಬನು ಕೂಡ ಆ ರೀತಿಯಾಗಿ ಮಾಡ್ತಾ ಇದ್ದ. ಸರಿ, ಬನ್ನಿರಿ 31ನೇ ಅಧ್ಯಾಯದಲ್ಲಿ ನಮಗೋಸ್ಕರವಾಗಿ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಹಿಜ್ಕೀಯನು ಯಾಜಕರ ಮತ್ತು ಲೇವಿಯರ ವಿಷಯವಾಗಿ ಮಾಡಿದಂಥ ಒಂದು ವ್ಯವಸ್ಥೆ ಇಲ್ಲಿ ನಾವು ನೋಡುವಾಗ ದೊಡ್ಡ ಒಂದು ಭಕ್ತಿ ಸಂಜೀವನ 30ನೇ ಅಧ್ಯಾಯದಲ್ಲಿ ಆಯಿತು. ಆ ರೀತಿಯಾಗಿ ಆಗ್ತಾ ಇದ್ದಂಥ ವೇಳೆಯಲ್ಲಿ ಅಥವಾ ಇದಾದ ನಂತರ ಏನಾಯಿತು, ನೆರೆದು ಬಂದ ಇಸ್ರಾಯೇಲರೆಲ್ಲರೂ ಯೆಹೂದ ದೇಶದ ಪಟ್ಟಣಗಳಿಗೆ ಹೋದರು. ಯಾರ್ಯಾರು ಬಂದು ಎಷ್ಟೊಂದು ಜನರು ಹಾಸ್ಯ ಮಾಡಿದಂಥ
ದಾರಿಯಲ್ಲಿ ಬರ್ತಾ ಇರುವಾಗ ಜನರು ಹಾಸ್ಯ ಮಾಡಿದರೆ ಆ ಹಾಸ್ಯವನ್ನು ಲಕ್ಷಿಸದೆ ತಮ್ಮನ್ನು ತಗ್ಗಿಸಿಕೊಂಡು, ಹೌದು, ತಮ್ಮನ್ನು ತಗ್ಗಿಸಿಕೊಂಡು ದೇವರಿಗೋಸ್ಕರವಾಗಿ ವೈರಾಗ್ಯವಾಗಿ ದೇವರ ನಾಯಕನು ಕರೆದಿದ್ದಾನಂತ ಹೇಳ್ಬಿಟ್ಟು ಅವರು ಹೋಗಿ ಅಲ್ಲಿ ಹಬ್ಬ ಮಾಡಿದರು, ತಮ್ಮನ್ನು ಶುದ್ಧ ಮಾಡಿಕೊಂಡ್ರು, ದೇವರ ಕೀರ್ತನೆ ಮಾಡಿದರು, ಸ್ತುತಿಸಿದರು, ಬಲಿ ಅರ್ಪಿಸಿದರು, ಹೋಮ ಮಾಡಿದರು, ಅರಸನೊಂದಿಗೆ ಸೇರಿಕೊಂಡು ದೇವರಿಗೆ ನಮಸ್ಕಾರ ಮಾಡಿದರು. ಇವೆಲ್ಲ ಮಾಡಿದ ಮೇಲೆ ಏನು ಮಾಡ್ತಾರೆ ಈಗ ಎಲ್ಲರೂ ಈಗ ವೈರಾಗ್ಯವಾಗಿಬಿಟ್ಟಿದ್ದಾರೆ. ದೇವರ ಶಕ್ತಿ, ಹಿಜ್ಕೀಯನ ಅಂತ ಹೇಳಿದರೆ ದೇವರಿಂದ ಶಕ್ತಿ ಹೊಂದಿದ್ದವನು ಅಥವಾ ಯೆಹೋವನಿಂದ ಶಕ್ತಿ ಪಡ್ಕೊಂಡಂಥವನು. ಅಂಥ ಒಂದು ಶಕ್ತಿ ಪಡ್ಕೊಂಡಂಥ ವ್ಯಕ್ತಿ ಈಗ ಜನರಲ್ಲಿ ದೇವರ ಶಕ್ತಿ ಪಡ್ಕೊಳ್ಳುವಂತೆ ಅನುಕೂಲ ಮಾಡ್ತಾನೆ. ಹಾಗಾದರೆ ಇತರರನ್ನು ಹಿಜ್ಕೀಯರಾಗಿ ಅವನು ಮಾಡಿಬಿಡ್ತಾನೆ. ಆದ ಕಾರಣ ಆ ಬಲ ಹೊಂದಿದವರಾಗಿ ಹೋದಾಗ ಅವ್ರು ಏನು ಮಾಡ್ತಾರೆ? ದೊಡ್ಡ ರಿವೈವಲ್. ಒಂದೊಂದು ಪಟ್ಟಣಕ್ಕೂ, ಒಂದೊಂದು ಮನೆಗೂ, ಒಂದೊಂದು ಬೀದಿಗೂ ಅವ್ರು ಹೋಗ್ತಾ ಇರುವಾಗ 31ನೇ ವಚನದಲ್ಲಿ ಅವ್ರು ಏನು ಮಾಡ್ತಾರೆ? ತಮ್ಮ ಜೀವನದಲ್ಲಿ, ತಮ್ಮ ಸ್ಥಳದಲ್ಲಿ ಏನೇನು ದೇವರಿಗೆ ಇಷ್ಟವಿಲ್ಲದ ವಸ್ತುಗಳು, ಇಷ್ಟವಿಲ್ಲದ ಕ್ರಮಗಳು, ಇಷ್ಟವಿಲ್ಲದ ಕಾರ್ಯಗಳೇನಿದ್ವೋ ಅದನ್ನೆಲ್ಲ ನಾಶ ಮಾಡ್ತಾರೆ, ಅದನ್ನೆಲ್ಲ ತೆಗೆದು ಹಾಕ್ತಾರೆ, ಅದನ್ನೆಲ್ಲ ಅವರೇನು ಮಾಡ್ತಾರೆ? ಶುದ್ಧ ಮಾಡಿಕೊಳ್ತಾರೆ. ದೇಶ ಶುದ್ಧವಾಗುವಂಥ ಒಂದು ವಿಧಾನ ನೋಡ್ರಿ ಹೆಂಗಿದೆ. ಹೌದು, 2ನೇ ವಚನದಲ್ಲಿ ನಾವು ನೋಡುವಾಗ ಹಿಜ್ಕೀಯನು ಯಾಜಕರು ಮತ್ತು ಲೇವಿಯರನ್ನೆಲ್ಲ ಕರೆಸಿಬಿಟ್ಟು ಅವರನ್ನು ಆರಾಧಿಸುವಂತೇನು, ಧರ್ಮಶಾಸ್ತ್ರದ ಪ್ರಕಾರವಾಗಿ ನಡ್ಕೊಳ್ಳುವಂತೆಲ್ಲ ವ್ಯವಸ್ಥೆಗಳನ್ನು ಗೊತ್ತು ಮಾಡಿ ಕಾಣಿಕೆ ಸಲ್ಲಿಸಬೇಕು ಎಂಬುದಾಗಿ ಹೇಳಿದಾಗ ಜನರು ಉದಾರವಾಗಿ ಧಾರಾಳ ಮನಸ್ಸಿನಿಂದ ದೇವರಿಗೆ ಕಾಣಿಕೆಯನ್ನು ತಂದು ಒಪ್ಪಿಸ್ತಾರೆ. 8ನೇ ವಚನದಲ್ಲಿ ಹಿಜ್ಕೀಯನು ಪ್ರಭುಗಳು ಬಂದು ಆ ರಾಶಿಗಳನ್ನು ನೋಡಿದಾಗ ಯೆಹೋವನನ್ನು ಕೊಂಡಾಡಿ, ಎಷ್ಟೊಂದು ದೇವರಿಗೋಸ್ಕರವಾಗಿ ಜನರು, ನಾಯಕರು ಎಲ್ಲ ಕೊಡುವಂಥದ್ದನ್ನು ಹಿಜ್ಕೀಯನು ಅರಸನು ಮತ್ತು ಪ್ರಭುಗಳು, ಅಧಿಕಾರಿಗಳು ನೋಡಿದಾಗ ಅವರು ಕೂಡ ದೇವರಿಗೆ ಸ್ತೋತ್ರ ಮಾಡ್ತಾರೆ. ಹೌದು, ಇದನ್ನೇ ಪೌಲನು ಕೂಡ ಕೊರಿಂಥದವರಿಗೆ ಬರಿತಾನೆ. ನೀವು ಕೊಡುವಂಥ ಕಾಣಿಕೆ ಮುಖಾಂತರವಾಗಿ ದೇವರಿಗೆ ಕೊಂಡಾಟ, ದೇವಜನರಿಗೂ ಕೂಡ ಅದು ಸಹಾಯಕರ ಎಂಬ ರೀತಿಯಲ್ಲಿ ಹೇಳ್ತಾನೆ. ನೋಡೋಣ ವಾಕ್ಯ ಹೇಗಿದೆ ಅಂತ ಹೇಳ್ಬಿಟ್ಟು. ಅದು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಇರುವಂಥ ಒಂದು ವಾಕ್ಯ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ನೋಡುವಾಗ 8ನೇ ವಚನ, 9-8ನೇ ವಚನ, ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ 1, ಎಲ್ಲ ವಿಷಯಗಳಲ್ಲಿ 2, ಪೂರ್ಣತೆಯುಳ್ಳವರಾಗಿ 3, ಸಕಲ ಸತ್ಕಾರ್ಯಗಳನ್ನು 4, ಹೇರಳವಾಗಿ ಮಾಡುವವರಾಗಿ ಇರಬೇಕು. ಹೌದು, ಈ ರೀತಿಯಾಗಿ ಮಾಡುವಾಗ ಏನಾಗ್ತದೆ? ದೇವರಿಗೆ, ದೇವಜನರಿಗೆ 12ನೇ ವಚನದಲ್ಲಿ ಇರುವಂಥದ್ದನ್ನು ಕೂಡ ನಾನು ಓದ್ಬಿಡ್ತೇನೆ. 2ನೇ ಕೊರಿಂಥ, 2 Corinthians 9-12. ಈ ಧರ್ಮ ಕಾರ್ಯವು ದೇವಜನರ ಕೊರತೆಗಳನ್ನು ನೀಗುವುದು ಮಾತ್ರವಲ್ಲದೆ ಅನೇಕರಿಂದ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಹುಟ್ಟಿಸುವುದು. ಇಲ್ಲಿ ನೋಡ್ರಿ, ಹಿಜ್ಕೀಯನು ಮತ್ತು ಪ್ರಭುಗಳು ಕೊಟ್ಟ ಕಾಣಿಕೆಯನ್ನು ನೋಡಿ ಯೆಹೋವನನ್ನು ಕೊಂಡಾಡಿದ್ರಂತೆ. 2ನೇ ಪೂರ್ವಕಾಲ ವೃತ್ತಾಂತ 31:8. ಇಸ್ರಾಯೇಲರನ್ನು ಹರಸಿದರು ಮತ್ತು ದೇವರಾದ ಯೆಹೋವನಿಗೋಸ್ಕರವಾಗಿ ಪ್ರತ್ಯೇಕಿಸಿದ್ದನ್ನು ಆತನ ಆಲಯಕ್ಕೆ ತಂದಂದಿನಿಂದ, ಅಂದರೆ ಯಾವತ್ತು ತಂದಿದ್ರೋ ಆವತ್ತಿನಿಂದ ಯೆಹೋವನು ತನ್ನ ಪ್ರಜೆಗೆ ಸಮೃದ್ಧಿಯನ್ನು ಅನುಗ್ರಹಿಸಿದನು. ಯಾವತ್ತು ತಂದಿದ್ರು ಅಂದಿನಿಂದ ಏನಾಯಿತು? ಪ್ರಜೆಗಳಿಗೆ ಸಮೃದ್ಧಿ. ದೇವರಿಗಾಗಿ ನಾವು ಏನಾದರೂ ಮಾಡಿದರೆ ದೇವರು ಹಿಂದಿರುಗಿ ನಮಗಾಗಿ ಮಾಡುವಂಥ ದೇವರಾಗಿದ್ದಾನೆ. ಏನೂ ಮಾಡದೇ ಇದ್ದಾಗ್ಯೂ ಮಾಡಿದ ದೇವರು, ಸಹಾಯ ಮಾಡಿದ ದೇವರು.
ಆತನ ವಾಕ್ಯಕ್ಕೆ ಅನುಸಾರವಾಗಿ ನಾವು ನಡ್ಕೊಳ್ಳುವಾಗ ಸಹಾಯ ಮಾಡದೇ ಇರುವನೇ, ಸಮೃದ್ಧಿ ಸಲ್ಲಿಸದೇ ಇರುವನೇ, ಒದಗಿಸದೇ ಇರುವನೇ, ಒದಗಿಸ್ತಾನೆ. ಹಿಜ್ಕೀಯನು ಯೆಹೋವನ ಆಲಯದಲ್ಲಿ ಕೊಠಡಿಗಳನ್ನು ಸಿದ್ಧ ಮಾಡಲಾರಂಭಿಸಿದನು. ಈಗ ಯೆಹೋವನ ಆಲಯ ಅವನು ಕಿಂಗ್ ಆಗಿ ರಾಜನಾದ ಕೂಡಲೇ ಆಲಯ ಆಲಯ ಆಲಯ, ಮತ್ತೆ 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 ದೇವರಿಗೂ ದೇವರ ಆಲಯಕ್ಕೂ ಅವನು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಆಗಿದ್ದನು. ಅವನ ಬಗ್ಗೆ ಪವಿತ್ರಾತ್ಮನು 7 ವಿಷಯಗಳನ್ನು ಬರೆದಿದ್ದಾನೆ. ಅದು ಆಶ್ಚರ್ಯ. 2ನೇ ಪೂರ್ವಕಾಲ ವೃತ್ತಾಂತ 31ನೇ ಅಧ್ಯಾಯ 20-21ನೇ ವಚನ. 2 Chronicles chapter 31 verses 20 and 21. 2 ವಚನಗಳಲ್ಲಿ 7 ವಿಷಯಗಳು ಹಿಜ್ಕೀಯನ ಬಗ್ಗೆ. ದೇವರಿಂದ ಬಲ ಹೊಂದಿದವನು ಹೇಗಿರ್ತಾನೆ ನೋಡ್ರಿ. ದೇವರ ಬಲ ನಾವು ಪಡ್ಕೊಂಡ್ರೆ ಏನಾಗ್ತೇವೆ? ಮೊದಲನೇದು, ಅವನು ತನ್ನ ದೇವರಾದ ಯೆಹೋವನಿಗೆ ಒಳ್ಳೆಯವನಾಗಿದ್ದನು. ಇದರಲ್ಲಿ ಆಶ್ಚರ್ಯ ನನಗೇನೆಂದರೆ, ಜನರಿಗೆ ಒಳ್ಳೆಯವನು ಅಂತ ಇರೋದು ಒಳ್ಳೆಯದೇ, ಆದರೆ ತನ್ನ ದೇವರಾದ ಯೆಹೋವನಿಗೆ ಒಳ್ಳೆಯವನಾಗಿದ್ದನು. 2ನೇದು ನೀತಿವಂತನಾಗಿದ್ದನು. 3ನೇದು ನಂಬಿಗಸ್ತನಾಗಿದ್ದನು. ವಾವ್! ಒಬ್ಬ ನಾಯಕನು ನಂಬಿಗಸ್ತನಾಗಿರೋದು ದೇವರು ಬಲಪಡಿಸಿದಾಗ. ಅವನು ತನ್ನ ದೇವರ ಒಲುಮೆಯನ್ನು ಪಡ್ಕೊಳ್ಳುವುದಕ್ಕೋಸ್ಕರ, ವಾವ್, ಇನ್ನೂ ಆಶ್ಚರ್ಯ, ಒಬ್ಬ ವ್ಯಕ್ತಿ ಹೇಗಿರಬೇಕು? ಭೂಲೋಕದಲ್ಲಿ ನಾವು ದೇವರಿಂದ ಬಲ ಹೊಂದಿದ್ರೆ ಏನಾಗ್ತೀವಿ? ದೇವರ ಒಲುಮೆಯನ್ನು ಪಡ್ಕೊಳ್ಳುವುದಕ್ಕೆ ನಾವು ಶ್ರಮಿಸ್ತೇವೆ, ಪ್ರಯತ್ನಿಸ್ತೇವೆ, ಹಾರೈಸ್ತೇವೆ, ಪ್ರಾರ್ಥನೆಯಾಗಿ ಮಾಡಿಬಿಡ್ತೇವೆ. ಆನಂತರ ಹೌದು, 5ನೇದಾಗಿ ನಾವು ಈ ಹಿಜ್ಕೀಯನ ಬಗ್ಗೆ ನಾವು ನೋಡ್ತೀವಿ. ದೇವಾಲಯಕ್ಕೆ ಆತನು ಮಹತ್ವ ಕೊಟ್ಟಿದ್ದನು. 6ನೇದು ಧರ್ಮಶಾಸ್ತ್ರಕ್ಕೆ, ದೇವರ ವಾಕ್ಯಕ್ಕೆ ಮಹತ್ವ ಕೊಟ್ಟಿದ್ದನು. 7ನೇದು ಯಥಾರ್ಥ ಚಿತ್ತದಿಂದ ನಡ್ಕೊಳ್ಳುವವನಾಗಿದ್ದನು. ನಾವು ಕೂಡ ದೇವರ ಬಲವನ್ನು ಹೊಂದಿದರೆ ಈ 7 ಸಂಗತಿಗಳನ್ನು ನಮ್ಮ ಜೀವನದಲ್ಲಿ ಕೂಡ ನಾವು ನೋಡಲು ಸಾಧ್ಯ. ಆದ ಕಾರಣ 2ನೇ ಪೂರ್ವಕಾಲ ವೃತ್ತಾಂತ 31ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 31. Now when all this was finished, all Israel that were present went out to the cities of Judah, and brake the images in pieces, and cut down the groves, and threw down the high places, and the altars out of all Judah and Benjamin, in Ephraim also and Manasseh, until they had utterly destroyed them all. Then all the children of Israel returned every man to his possession into their own cities. And Hezekiah appointed the courses of the priests and the Levites after their courses, every man according to his service, the priests and Levites for burnt offerings and for peace offerings, to minister, and to give thanks and to praise in the gates of the tents of the Lord. He appointed also the king's portion of his substance for the burnt offerings, to wit, for the morning and evening burnt offerings, and the burnt offerings for the Sabbaths, and for the new moons, and for the set feasts, as it is written in the law of the Lord. Moreover, he commanded the people that dwelt in Jerusalem to give the portion of the priests and the Levites, that they might be encouraged in the law of the Lord. And as soon as the commandment came abroad, the children of Israel brought in abundance the first fruits of corn, wine, and oil, and honey, and of all the increase of the field, and the tithe of all things brought they in abundantly. And concerning the children of Israel and Judah that dwelt in the cities of Judah, they also brought in the tithe of oxen and sheep, and the tithe of holy things which were consecrated unto the Lord their God, and laid them by heaps. In the 3rd month they began to lay the foundation of the heaps, and finished them in the 7th month.
And when Hezekiah and the princes came and saw the heaps, they blessed the Lord and his people Israel. Then Hezekiah questioned with the priests and the Levites concerning the heaps. And Azariah the chief priest of the house of Zadok answered him and said, Since the people began to bring the offerings into the house of the Lord, we have had enough to eat, and have left plenty. For the Lord hath blessed his people, and that which is left is the great store. Then Hezekiah commanded to prepare chambers in the house of the Lord, and they prepared them, and brought in the offerings and the tithes, and the dedicated things faithfully, over which Conaniah the Levite was ruler, and Shimei his brother was the next. And Jehiel, and Azaziah, and Nahath, and Asahel, and Jeremoth, and Jozabad, and Eliel, and Ismachiah, and Mahath, and Benaiah were overseers under the hand of Conaniah and Shimei his brother, at the commandment of Hezekiah the king, and Azariah the ruler of the house of God. And Kori the son of Imnah the Levite, the porter toward the east, was over the free will offerings of God, to distribute the oblations of the Lord and the most holy things. And next him were Adon, and Miniamin, and Jeshua, and Shemaiah, and Amariah, and Shechaniah, in the cities of the priests, in their set office, to give to their brethren by courses, as well to the great as to the small, beside their genealogy of males, from 3 years old and upward, even unto every one that entereth into the house of the Lord, his daily portion for their service in their charges according to their courses, both to the genealogy of the priests by the house of their fathers, and the Levites from 20 years old and upward in their charges by their courses, and to the genealogy of all their little ones, their wives, and their sons and their daughters, through all the congregation, for in their set office they sanctified themselves in holiness. Also of the sons of Aaron the priests, which were in the fields of the suburbs of their cities, in every several city, the men that were expressed by name, to give portions to all the males among the priests, and to all that were reckoned by genealogies among the Levites. And thus did Hezekiah throughout all Judah, and wrought that which was good and right and truth before the Lord his God. And in every work that he began in the service of the house of God, and in the law, and in the commandments, to seek his God, he did it with all his heart, and prospered.